ನಮಸ್ಕಾರ ವೀಕ್ಷಕರೇ. ರಬಕವಿ ಬನ್ನಹಟ್ಟಿ ತಾಲೂಕಿನ ಪೀಸನಾಳ ಗ್ರಾಮದ ಪ್ರಗತಿಪರ ರೈತರಾದ ಸಂಗಪ್ಪ ಮುಪ್ಪುಗಾರವರು ತಮ್ಮ 30 ಗುಂಟೆ ಜಮೀನಿನಲ್ಲಿ 38 ಕ್ವಿಂಟಲ್ ಅರಿಶಿಣ ಬೆಳೆದು ಈ ವರ್ಷದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡೆಯುವುದರ ಮೂಲಕ ವಿಶೇಷ ಸಾಧನೆಯನ್ನು ಗೈದಿದ್ದಾರೆ. ಬನ್ನಿ ಇವತ್ತು ಅವರ ಜೊತೆ ವಿಶೇಷ ಸಂದರ್ಶನದಲ್ಲಿ ಅವರನ್ನು ಮಾತಾಡಿಸ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ನಾನು ಶಿವಲಿಂಗ್ ಗೊಂಬಿಗುಡ್. ಆತ್ಮೀಯ ವೀಕ್ಷಕರೇ, ಇವತ್ತು ನಮ್ಮ ರಬಕವಿ ಬನ್ನಹಟ್ಟಿಯ ತಾಲೂಕಿನ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸಂಗಪ್ಪ ಮೊಪ್ಗಾರ್ ಅವರು ತಮ್ಮ 30 ಗುಂಟೆ ಜಮೀನಿನಲ್ಲಿ ಸುಮಾರು 38 ಕ್ವಿಂಟಾಲ್ ಅರಿಶಿಣವನ್ನು ಬೆಳೆಯುವ ಮುಖಾಂತರ ಒಂದು ಸಾಧನೆಯನ್ನು ಗೈದಿದ್ದಾರೆ ಅಂತ ಹೇಳ್ಬೋದು. ತಾವೆಲ್ಲರೂ ಕೂಡ ಇಲ್ಲೇ ನೋಡ್ಬೋದು. ಈ ಅರಿಶಿಣವನ್ನು ಈಗಾಗಲೇ ಬಾಯ್ಲ್ ಮಾಡಿ ಹಾಕಿದ್ದಾರೆ. ತಮಗೆ ಬರ್ತಕ್ಕಂಥ 30 ಗುಂಟೆ ಏನು ತಮ್ಮ ಜಮೀನಿತ್ತು, ಆ ಜಮೀನಿನಲ್ಲಿ 38 ಕ್ವಿಂಟಾಲ್ ಅಂದರೆ ಅತಿ ಹೆಚ್ಚು ಅರಿಶಿಣವನ್ನು ಬೆಳೆಯೋದ್ರ ಮುಖಾಂತರ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಏನ್ರಿ ತಮ್ಮ ಹೆಸರು? ಸಂಗಪ್ಪ ನಾಗಪ್ಪ ಸಂಗಪ್ಪ ನಾಗಪ್ಪ ಮೊಪ್ಗಾರ್. ಓಕೆ, ಎಷ್ಟು ವರ್ಷದಿಂದ ನೀವು ಈ ಕೃಷಿಯನ್ನು ಮಾಡ್ತಾ ಇದ್ದೀರಿ? 15 ವರ್ಷದ ಮೇಲೆ. 10-15 ವರ್ಷದಿಂದ ಮಾಡ್ತಾ ಇದ್ದೀರಿ. ಓಕೆ, ಎಷ್ಟಿದು ನಿಮ್ದು ಜಾಗ? 30 ಗುಂಟೆ ಸರ್. 30 ಗುಂಟೆ ನಿಮ್ಮ ಜಮೀನು? ಹ್ಞೂ ರೀ. 30 ಗುಂಟೆಯಲ್ಲಿ ಎಷ್ಟು ಬೆಳೆದಿದ್ದೀರಿ? 38 ಕ್ವಿಂಟಲ್ ತನಕ. 38 ಕ್ವಿಂಟಲ್ ಅರಿಶಿಣವನ್ನು ಬೆಳೆದಿದ್ದೀರಿ. ಓಕೆ, ಯಾವ ತಳಿ ಅರಿಶಿಣ ಇದು? ಇದು ಸಿಲಮ್ ಸರ್. ಸಿಲಮ್. ಸಿಲಮನ್ನ 30 ಗುಂಟೆಯಲ್ಲಿ 38. ಇದು ನಿಮ್ಮ ಊರಲ್ಲಿ ಇದೆ ಹೈಯೆಸ್ಟ್ ಅಥವಾ ಇದಕ್ಕಿಂತ ಹೆಚ್ಚಿಗೆ ಯಾರಾದರೂ ಬೆಳೆದಿದ್ದಾರೆ? ಹಿಂದೆ ಬೆಳೆದಿರೋ ಸರ್, ಇದು ಈಗ ಹೈಯೆಸ್ಟ್. ಈ ಬಾರಿ ಇದು ನೀವು ಹೈಯೆಸ್ಟ್ ಬೆಳೆದಿದ್ದೀರಿ. ಓಕೆ, ತಾವೆಲ್ಲರೂ ನೋಡ್ತಾ ಇದ್ದೀರಿ. ಸಂಗಪ್ಪ ಮೊಪ್ಗಾರ್ ಅವರು ಹೇಳೋ ಪ್ರಕಾರ ತಮಗಿದ್ದಂಥ 30 ಗುಂಟೆ ಜಾಗ ಅಂತಂದರೆ 1 ಎಕರೆಗಿಂತ ಕಡಿಮೆ ಜಾಗದಲ್ಲಿ 38 ಕ್ವಿಂಟಾಲ್ ಅರಿಶಿಣವನ್ನು ಬೆಳೆಯೋದ್ರ ಮುಖಾಂತರ ಅವರು ಸಾಧನೆಯನ್ನು ಗೈದಿದ್ದಾರೆ ಅಂತ ಹೇಳ್ಬೋದು. ವೀಕ್ಷಕರೇ, ಅದೇ ರೀತಿಯಾಗಿ ಇವತ್ತೇನು ಸಂಗಪ್ಪ ಮೊಪ್ಗಾರ್ ಅವರು ಏನು ಅರಿಶಿಣವನ್ನು ಬೆಳೆದು ಸಾಧನೆ ಗದಿರ್ತಕ್ಕಂಥ ನಿಟ್ಟಿನಲ್ಲಿ ಬಿಸ್ನಾಳ ಗ್ರಾಮದ ರೈತರು ಮತ್ತು ಅದೇ ರೀತಿಯಾಗಿ ಅಕ್ಕಪಕ್ಕದ ಗ್ರಾಮದ ಹಳ್ಳಿಗಳ ರೈತರು ಕೂಡ ಅವ್ರನ್ನ ಶ್ಲಾಘಿಸಲಿಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಇದೇ ಊರಿನ ಮತ್ತೊಬ್ಬರು ರೈತರಾಗಿರ್ತಕ್ಕಂಥ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಬನ್ನಿ. ಏನಾಗ್ತಾರೆ ಸರ್ ತಮ್ಮ ಹೆಸರು? ಬಸವರಾಜ್ ಶಿರೋಳ್. ಬಸವರಾಜ್ ಶಿರೋಳ್. ಯಾವ್ರು ತಮ್ಮದು? ಬಿಸ್ನಾಳ್. ಬಿಸ್ನಾಳ ನಿಮ್ದು ಲೋಕಲ್? ಹೌದು. ಓಕೆ, ಏನ್ರಿ ಇದು ಮೊಪ್ಗಾರ್ ಅವ್ರು ಬೆಳೆದಿರೋದು ಅರಿಶಿಣದ್ದು? ಇದು ಅರಿಶಿಣ ತಮ್ಮ ಇರೋ 30 ಗುಂಟೆ ಜಮೀನದಾಗ 38 ಬ್ಯಾರಲ್ ಅರಿಶಿಣ ಹೊಂಡ್ಯದ. ಇದು ನಮ್ಮ ಸುತ್ತಮುತ್ತ ಗ್ರಾಮದೊಳಗೆ ಹೈಯೆಸ್ಟ್ ಆಗಿ ಬೆಳೆದಿರುವಂಥದ್ದು. ಓಕೆ, ಸಾಮಾನ್ಯವಾಗಿ ಇದನ್ನ ಮೇ ಜೂನಲ್ಲಿ ನಾವು ನಾಟಿ ಮಾಡಿರ್ತೀವಿ. 8 ತಿಂಗಳು ಬೆಳೆ ಇರುತ್ತೆ. ಓಕೆ, ಹೌದಾ? 8 ತಿಂಗಳು ಬೆಳೆ ಇರುತ್ತೆ. ಅದನ್ನ ನಿಯಮಿತವಾಗಿ ಅದ್ರ ಕಳೆ ತೆಗೆಯೋದು, ಅದ್ರ ಒಡ್ಡು ಏರ್ಸೋದು ಮಾಡಿ ಅದ್ರ ರಕ್ಷಣೆ ಮಾಡಿದಾಗ ಮಾತ್ರ ಈ ರೀತಿ ಬೆಳೆಯಕ್ಕೆ ಸಾಧ್ಯದ. ಇದ್ರ ಬಗ್ಗೆ ತುಂಬಾ ಕಾಳಜಿ ತಗೋಬೇಕಾಗ್ತದೆ. ಇಲ್ಲಿ ನಮ್ಮ ಮಣ್ಣಿನ ಗುಣ ಏನದ 6ರಿಂದ 7 pH ಲೆವೆಲ್ ಅದ. ಅದ್ರ ಸಲುವಾಗಿ ಇದನ್ನ ಉತ್ತಮವಾಗಿ ಬೆಳೆ ನಾವು ಬೆಳಿಬಹುದು. ನಾವು ಇಲ್ಲಿ ಇದನ್ನ ಕುದಿಸಿ ಆಮೇಲೆ ಒಣಗಿಸಿ ಅದನ್ನೆಲ್ಲ ಗಾಡಕ್ಕೆ ಹಾಕೊಂಡು ಪಾಲಿಶ್ ಮಾಡ್ಕೊಂಡು ಇಲ್ಲಿ ನಿಯರ್ ಸಾಂಗ್ಲಿ ಮಾರ್ಕೆಟಿಗೆ ನಾವು ಮಾರಕ್ಕೆ ಹೋಗ್ತೀವಿ. ಹೌದಾ? ಅಲ್ಲಿ ಈ ಕಡಿಮೆ ಅಂದ್ರು ಅಟ್ಲೀಸ್ಟ್ ಕಡಿಮೆ ಅಂದ್ರು 14ರಿಂದ 15 ಸಾವಿರ ರೂಪಾಯಿ ಕ್ವಿಂಟಲ್ ಅದ. ಈ 30 ಕ್ವಿಂಟಲ್ ಆದ್ರೆ ಸಾಮಾನ್ಯವಾಗಿ 5.5ರಿಂದ 6 ಲಕ್ಷ ರೂಪಾಯಿ ಕಡಿಮೆ ಹಿಡಿದ್ರು ಇನ್ನೂ ಜಾಸ್ತಿ ಬೆಲೆಗೆ ಹೋಗ್ಬೋದು. ಅಂದ್ರೆ ಒಂದು ಬ್ಯಾರಲ್ ಅಂದ್ರೆ ಅದು ಏನು ಎಷ್ಟು ಆಗಬಹುದು ಅಂತ? ಒಂದು ಬ್ಯಾರಲ್ ಈಕ್ವಲ್ ಟು 1 ಕ್ವಿಂಟಲ್. ಒಂದು ಬ್ಯಾರಲ್ 1 ಕ್ವಿಂಟಲ್ ಅಂದ್ರೆ ಒಂದು 38 ಕ್ವಿಂಟಲ್ ಅರಿಶಿಣ. 38 ಕ್ವಿಂಟಲ್ ಕಣ್ಣು ಮುಚ್ಚಾಗತ್ತೆ. ಓಕೆ, ಏನ್ ರೇಟ್ ಏನ್ ನಡೀತಾ ಇದ್ದಾರೆ ಇವಾಗ? ಇವಾಗ ಕಡಿಮೆ ಅಂದ್ರು 14ರಿಂದ 15 ಸಾವಿರ, ಮ್ಯಾಕ್ಸಿಮಮ್ 21-22 ಸಾವಿರ ಅದರ ಲೆವೆಲ್ ಮೇಲೆ ಹೋಗ್ತಿರತ್ತೆ. ಅದನ್ನೆಲ್ಲ ಲೆಕ್ಕಾಚಾರ ತೆಗೆದ್ರೆ ನಾವು 30 ಗುಂಟೆ ಒಳಗೆ 5ರಿಂದ 6 ಲಕ್ಷ ರೂಪಾಯಿ 8 ತಿಂಗಳೊಳಗೆ ಬೆಳೆಯೋದನ್ನ ತಗೊಂಡಿದ್ದು ನಮ್ಮ ಊರಿಗೆ ಅದು ಒಂದು ಹೆಮ್ಮೆಯ ಸಾಧನೆ ಅಂತ ಹೇಳಿ ನಾವು ಎಲ್ಲರೂ ಅಂತೀವಿ ಇಲ್ಲಿಂದ. ಓಕೆ, ಥ್ಯಾಂಕ್ ಯು. ತಾವೆಲ್ಲರೂ ಕೂಡ ನೋಡಿದ್ರಿ, ಅಕ್ಕಪಕ್ಕದ ಗ್ರಾಮದ ರೈತರಾಗಿರ್ಬೋದು, ಇದೇ ಊರಿನ ರೈತರು ಕೂಡ ಈ ಸೀಸನ್ನಲ್ಲಿ ಅಂದರೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಮೊಪ್ಗಾರ್ ಅವರು ಬೆಳೆದಿರ್ತಕ್ಕಂಥ ಅರಿಶಿಣ ಹೈಯೆಸ್ಟ್ ಆಗಿ ಬೆಳೆದಿದ್ದಾರೆ ಅಂತೇಳಿ ಈ ಮುಖಾಂತರ ಅವರು ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಇವರು ಸಂಗಪ್ಪ ಮೊಪ್ಗಾರ್ ಅವರು ಏನು ಅರಿಶಿಣವನ್ನು ಬೆಳೆದಿದ್ದಾರೆ, ಈ ಅರಿಶಿಣವನ್ನು ಬೆಳಿಲಿಕ್ಕೆ ಯಾರು ಸಲಹೆ ಸಹಕಾರವನ್ನು ನೀಡಿದ್ದಾರೆ ಅಂತೇಳಿ ಅವ್ರ ಮುಖಾಂತರ ಕೇಳ್ಕೊಂಡು ಬರೋಣ. ಬನ್ನಿ ಸರ್, ತಾವು 30 ಗುಂಟೆ ಇಲ್ಲಿ ನೀವೇನು 38 ಕ್ವಿಂಟಲ್ ಅರಿಶಿಣವನ್ನು ಬೆಳೆದಿದ್ರಿ. ಈ ಅರಿಶಿಣವನ್ನು ಬೆಳಿಲಿಕ್ಕೆ ತಮಗೆ ಯಾರು ಸಲಹೆ ಸೂಚನೆಗಳನ್ನು ನೀಡಿದ್ರು? ನಮಗ ಇವರು ಜೈ ಹನುಮಾನ್ ಟ್ರೇಡಿಂಗ್ ಅಗ್ರೋ. ಯಾವರು? ಮಾಲಿಂಗ್ಪುರ್ ಅವರು. ಅವ್ರೇನು ಸಲಹೆ ಸೂಚನೆಗಳು ಕೊಟ್ಟಿದ್ರು ಅವನ್ನ ಮಾಡ್ಕೊತಾನೆ ಅದ್ರ ಪ್ರಕಾರ ನೀವು ಮಾಡಿದ್ರಿ. ಅದರಿಂದ ನಿಮ್ಗೆ ಹೆಚ್ಚುವರಿಯಾಗಿ ಇಳುವರಿ ಬಂದಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ತಾವೆಲ್ಲರೂ ನೋಡಿದ್ರಿ, ಜೈ ಹನುಮಾನ್ ಟ್ರೇಡಿಂಗ್ ಅಗ್ರೋ ಕಂಪನಿ ಮಹಾಲಿಂಗ್ಪುರ್ ಅವರು ಈ 30 ಗುಂಟೆಯಲ್ಲಿ ಏನು ಅರಿಶಿಣವನ್ನು ನಾವು ಮೊದಲಿಗೆ ನಾಟಿ ಮಾಡ್ತೀವಿ, ಅಲ್ಲಿಂದ ಅರಿಶಿಣವನ್ನು ಕೊಯ್ಲು ಮಾಡುವ ತನಕ ಏನು ಅದರ ನಿರ್ವಹಣೆ ಏನಿರುತ್ತಲ್ಲ, ಎಲ್ಲ ನಿರ್ವಹಣೆಯನ್ನು ಸಲಹೆ ಸೂಚನೆಗಳನ್ನು ಜೈ ಹನುಮಾನ್ ಅಗ್ರೋ ಟ್ರೇಡಿಂಗ್ ಕಂಪನಿ ಮಹಾಲಿಂಗ್ಪುರ್ ಅವರು ನಿರ್ವಹಿಸಿದರು. ಆ ಕಾರಣಕ್ಕಾಗಿ
ನಾವು ಈ ಹೆಚ್ಚುವರಿ ಇಳುವರಿಯನ್ನು ತಗೊಳ್ಳಿಕ್ಕೆ ಕಾರಣ ಆಯಿತು ಅಂತಕ್ಕಂಥ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಅರಿಶಿನ ಬೆಳೆಗೆ ಸಲಹೆ ಸೂಚನೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಲಹೆ ನೀಡಿದಿರ್ತಕ್ಕಂಥ ಜೈ ಹನುಮಾನ್ ಅಗ್ರೋ ಟ್ರೇಡಿಂಗ್ ಕಂಪ್ನಿ ಮಾಲಿಂಗ್ಪುರ್ ಅದರ ಮಾಲೀಕರಾಗಿರ್ತಕ್ಕಂಥ ಮಂಜುನಾಥ್ ಮಡ್ಯನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡ್ಬಿಡೋಣ. ಸರ್, ತಾವು ಎಷ್ಟು ವರ್ಷದಿಂದ ಅಗ್ರೋ ಕಂಪ್ನಿ ನಡೆಸ್ತಾ ಇದ್ದೀರಿ? 7 ವರ್ಷ ರೀ. 7 ವರ್ಷದಿಂದ ನಡೆಸ್ತಾ ಇದ್ದೀರಿ. ಹೌದು. ಈ 30 ಗುಂಟೆ ಅರಿಶಿನವನ್ನು ನಾಟಿ ಮಾಡೋದ್ರಿಂದ ಕೊಯ್ಲಿನವರೆಗೆ ಯಾವ್ಯಾವ ರೀತಿ ನೀವು ಇದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಹಾಯವನ್ನು ಮಾಡಿದ್ರಿ ಅಂತ? ಕೊಡ್ತಾರೆ. ಹ್ಮ್. ಬಟ್ ಯಾವ ರೀತಿ ಕೊಟ್ರೆ ಯಾವ ಕೆಲಸ ಮಾಡ್ದೈತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಐತ್ರಿ. Okay. ಅದ್ರ ಗುಣ ತಕ್ಕಂಗನ ಏನೈತ್ರಲ್ಲ ಅದ್ರ ಪ್ರಕಾರ ನಾವೆಲ್ಲ ಕೆಮಿಕಲ್ ಆಗಲಿ, ರಾಸಾಯನಿಕ ಗೊಬ್ಬರ ಆಗಲಿ, Okay. ತಿಪ್ಪೆ ಗೊಬ್ಬರ ಆಗಲಿ, ನಾವು ಕೆಮಿಕಲ್ ಅಷ್ಟೇ ಅಲ್ಲದೆ ಮತ್ತು ಆರ್ಗ್ಯಾನಿಕ್ ಮಿಕ್ಸ್ ಮಾಡಿ ಕೊಡ್ತೀವಿ. ಆರ್ಗ್ಯಾನಿಕ್ ಕೂಡ ಕೊಡ್ತೀವಿ. ಹಾ, ಯಾಕಂದ್ರೆ ಭೂಮಿಗೆ ಜಾಸ್ತಿ ಬೇಕಾಗಿದೆ ಆರ್ಗ್ಯಾನಿಕ್ನ. ಓಕೆ. ಕೆಮಿಕಲ್ ಒಂದು ಕೆಲಸ ಮಾಡೈತೆ ಅಂದ್ರೆ ಆರ್ಗ್ಯಾನಿಕ್ 7 ಕೆಲಸ ಮಾಡಿರ್ತೈತಿ. ಓಕೆ. ಅದಕ್ಕೆ ನಾವು ಮ್ಯಾಕ್ಸಿಮಮ್ ರೈತರಿಗೆ ಹೇಳೋದೇನ್ರಿ, ಆರ್ಗ್ಯಾನಿಕ್ ರೆಕಮೆಂಡೇಶನ್ ಮಾಡ್ತೀವಿ. ಓಕೆ. ಸೊ ಹಿಂಗಾಗಿ ನಮ್ಮ ಅರಿಶಿನ ಕ್ವಾಲಿಟಿನೂ ಹಂಗೈತ್ರಿ, ಓಕೆ. ಕಲರು ಹಂಗೈತಿ, ಇಳು ಜಾಸ್ತಿ ಬಂದೈತಿ. ಎಕರೆಕ 1 ಗುಂಟೆಗೆ 1,000 ರೂಪಾಯಿ ಹಿಡಿದ್ರು ಹಾ. 1 ಎಕರೆ ಇತ್ತು 40,000 ರೂಪಾಯಿ ಬರ್ತೈತ್ರಿ. ಅದು ಹೆಂಗ, ಒಂದ್ ವೇಳೆ ವಾತಾವರಣ ಸರಿ ಇರ್ಲಾರ್ದ, ಓಕೆ. ಸೊ ರೋಗಗಳು ಜಾಸ್ತಿ ಬಿದ್ದು ಅಂದ್ರೆ ಅವಾಗ ನಾವು ಸ್ವಲ್ಪ ಜಾಸ್ತಿ ಖರ್ಚು ಮಾಡಿಸ್ಬೇಕಾಗತ್ತೆ. Okay. ಒಂದ್ ವೇಳೆ ವಾತಾವರಣ ಕಂಟ್ರೋಲ್ದಾಗ ಇತ್ತಂದ್ರೆ ಜಾಸ್ತಿ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಈಗ ಜೈ ಹನುಮಾನ್ ಟ್ರೇಡಿಂಗ್ ಕಂಪನಿ ಮಾಲಿಂಗ್ಪುರ್ ಅವರು ಅಗ್ರೋ ಕಂಪ್ನಿಯವರು ಏನು ನಾವು ಆರ್ಗ್ಯಾನಿಕ್ ಕೂಡ ನೀಡಬೇಕು ರೈತರಿಗೆ, ಮತ್ತು ಸಮಯಕ್ಕೆ ತಕ್ಕ ಹಾಗೆ ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ನಾವೇನು ಕಾಲಕ್ಕೆ ತಕ್ಕಂಗೆ ಆರ್ಗ್ಯಾನಿಕ್ಕನ್ನು ನೀಡೋದ್ರಿಂದ ಮತ್ತು ಸಲಹೆಗಳನ್ನು ನೀಡೋದ್ರಿಂದ ಈ ರೀತಿಯಾಗಿ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅರಿಶಿನ ನಿರ್ವಹಣೆಯಾಗಿ ಹೆಚ್ಚಿನ ಸಲಹೆ ಸೂಚನೆ ಮಾಡಿರ್ತಕ್ಕಂಥ ಬಾಗ್ವಾನ್ ಅವರು MSc ಅಗ್ರಿಯನ್ನು ಮುಗಿಸ್ಕೊಂಡಿರ್ತಕ್ಕಂಥ ಬಾಗ್ವಾನ್ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡ್ಬಿಡೋಣ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಇವಾಗೇನು ಈ ಅರಿಶಿನವನ್ನು ಬೆಳೆದ ಸಾಧನೆಯನ್ನು ಮಾಡಿದ್ದಾರೆ, ಅದರ ಹೆಚ್ಚಿನ ಪಾಲು ತಮ್ಮದೇ ಅಂತಂದು ಹೇಳ್ತಿದ್ದಾರೆ. ಅದಕ್ಕೆ ತಮ್ಮ ಸಲಹೆ ಸೂಚನೆಗಳ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಲಹೆ ಸೂಚನೆ ಎಲ್ಲ ರೈತರಿಗೆ ಇದರಿಂದ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ಕೆಲಸ ಏನಂದರೆ, ಸಾವಯವದ ಜೊತೆಗೆ ಕೆಮಿಕಲ್ಸ್ ಜೊತೆಗೆ ಸಾವಯವದ ಬಳಕೆ ಕೂಡ ಹೆಚ್ಚು ಮಾಡಬೇಕಾಗಿದೆ. ಈಗ ಬೆಳೆಗಳಲ್ಲಿ ಸಾವಯವ ಎಷ್ಟು ಪ್ರಮಾಣ ಇರ್ತದ ಅದನ್ನು ಆ್ಯಕ್ಟಿವ್ ಮಾಡ್ಬೇಕಾದ ಕೆಲಸ ನಮ್ದಿರುತ್ತೆ. ಓಕೆ. ಅದನ್ನು ತಾವು ಕಾಲಕ್ಕೆ ಹಂತವಾಗಿ ಅದನ್ನು ಆ್ಯಕ್ಟಿವ್ ಮಾಡ್ಕೊಂಡ್ರೆ ತಾನಾಗಿಯೇ ಈಲ್ಡ್ ಅಥವಾ ರೋಗಗಳನ್ನು ಕಡಿಮೆ ಮಾಡ್ಬೋದು. ಅದರಿಂದ ನಿಮ್ಗೆ ಇಳುವರಿಯನ್ನು ಹೆಚ್ಚಿಗೆ ಪಡೆಯಬಹುದು ಅಂತ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಕಾಲಕ್ಕೆ ನಿರ್ವಹಣೆಯನ್ನು ಸರಿಯಾಗಿ ಸಾವಯವ ಜೊತೆಗೆ ರಾಸಾಯನಿಕ ಜೊತೆಗೆ ಸಾವಯವ ಮಿಶ್ರಣ ಕೂಡ ಮಾಡಿದ್ರೆ ಅತಿ ಹೆಚ್ಚಿನ ಇಳುವರಿಯನ್ನು ಪಡಿಬೇಕಂತೇಳಿ ಕೂಡ ಅವರು ಸಲಹೆಗಳನ್ನ ನೀಡ್ತಾ ಇದ್ದಾರೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.